ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಹಿಂಗೆ ಬರಬೇಕು ಬಿರಿಯಾನಿ ಅಂತ ಹೇಳಿದ್ರೆ. ಹೇಗಿದೆ ಬಿರಿಯಾನಿ? ಒಳ್ಳೆ ಘಮ ಘಮ ಅಂತ ಇದೆ. ಚಿಕನ್ ಹೇಗೆ ಬೆಂದಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನೋಡಿ. ಓಪನ್ ಆಗೋಯ್ತು ನೋಡಿ ಎಲ್ಲ ಚಿಕನ್ ಎಲ್ಲ. ಹಾಗೇ ಹಿಂಗೆ ಪ್ರೆಸ್ ಮಾಡಿದ್ರೆ ಜ್ಯೂಸಿ ಥರ ಇರಬೇಕದು. ಬೆಣ್ಣೆ ಥರ ಇದೆ ಚಿಕನ್ನು, ಅಷ್ಟು ಸಾಫ್ಟಾಗಿದೆ, ಬಟರ್ ಥರ. ಈ ಪೀಸ್ ಕೂಡ ಹೇಗೆ ಬೆಂದಿರುತ್ತೆ ಅಂತ ತೋರಿಸ್ತೀನಿ. ನೀವು ಜ್ಯೂಸಿ ನೋಡ್ತಾ ಇದ್ದೀರಾ? ನಮಸ್ಕಾರ, ನಾನು ನಿಮ್ಮ ನವೀನ್. ಕೈಯಲ್ಲಿ ಏನಿದೆ ನೋಡಿ, ಚಿಕನ್. ಇವತ್ತೊಂದು ಒಳ್ಳೆ ಬಿರಿಯಾನಿ ತೋರಿಸೋಣ ಅಂತ ನಿಮಗೆ. ಸುಮಾರು ಬಿರಿಯಾನಿಗಳು ಆಲ್ರೆಡಿ ತೋರಿಸಿದ್ದೀವಿ ನಾವು. ಹೈದ್ರಾಬಾದಿ ಬಿರಿಯಾನಿ ತೋರಿಸಿದ್ದೀವಿ, ಮುಸ್ಲಿಂ ಬಿರಿಯಾನಿ ತೋರಿಸಿದ್ದೀವಿ, ಹಾಗೆ ನಾಟಿ ಸ್ಟೈಲ್ ಬಿರಿಯಾನಿ ಕೂಡ ತೋರಿಸಿದ್ದೀವಿ. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ, ಮನೇಲಿ ಮಾಡಿದ್ದೀರಾ, ತುಂಬ ಕಮೆಂಟ್ಸ್ ಮಾಡಿದ್ದೀರಾ, ನನಗೆ ಸಿಕ್ಕಿದಾಗೆಲ್ಲ ಹೇಳ್ತೀರಾ ಬಿರಿಯಾನಿ ತುಂಬ ಚೆನ್ನಾಗಿ ಬಂತು, ತುಂಬ ಇಷ್ಟ ಆಯಿತು ಅಂತ. ಅದೇ ಥರ ಇವತ್ತು ಒಂದು ಒಳ್ಳೆ ಮದುವೆ ಸ್ಟೈಲ್ ಬಿರಿಯಾನಿ ಮಾಡಿ ತೋರಿಸೋಣ ಅಂತ. ಇದು ಅದಕ್ಕಿಂತ ಚೆನ್ನಾಗಿರುತ್ತೆ. ನೀವು ಮಾಡಿ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಬನ್ನಿ ಶುರು ಮಾಡೋಣ. 1 kg ಚಿಕನ್ಗೆ 1 kg ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ. ಅರ್ಧದಿಂದ 3/4 ಗಂಟೆ ನೆನೆಸಿಡಬೇಕು. ನಾನು ಯಾವಾಗಲೂ ಹೇಳ್ತೀನಿ ರೈಸ್ ಐಟಮ್ ಶುರು ಮಾಡೋದಕ್ಕಿಂತ ಮುಂಚೆ ನೆನೆಸಿಟ್ಕೊಳ್ಳಿ ಅಂತ. ಅದೇ ಥರ ಮಾಡಿಟ್ಟಿದ್ದೀವಿ. ಮದುವೆ ಸ್ಟೈಲ್ ಬಿರಿಯಾನಿ ಮಾಡೋದಕ್ಕೆ 200 ಗ್ರಾಮಷ್ಟು ಎಣ್ಣೆ ಬೇಕು. ನೋಡಿ, 1 kg ಬಿರಿಯಾನಿಗೆ ಒಂದು 4-5 ಮರಾಠಿ ಮೊಗ್ಗು, ಒಂದು 6 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 1 ಸ್ಪೂನಷ್ಟು ಸೋಂಪು, ಹಾಗೆ ಒಂದು ಸ್ವಲ್ಪ ಮೆಣಸು, ಹಾಗೆ ಪಲಾವ್ ಎಲೆ. ಈ ಬಿರಿಯಾನಿಗೆ ನಾವು ಯಾವುದೇ ಥರ ಗರಂ ಮಸಾಲ ಯೂಸ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಇದೇ ಫ್ಲೇವರ್ ಕೊಡುವಂಥದ್ದು. ಇವತ್ತು ಇದನ್ನು ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ನೋಡೋಣ. ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. 300ರಿಂದ 400 ಗ್ರಾಮ್ ಇದೆ ಇದು. ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಮದುವೆ ಸ್ಟೈಲ್ ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಬ್ರೌನ್ ಬಂದ್ರೇ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಪ್ರತಿಯೊಂದು ಐಟಮ್ನು ನಾವು ಚೆನ್ನಾಗಿ ಹದವಾಗಿ ಏನಕ್ಕೆ ಬೇಯಿಸ್ತೀವಿ ಹೋಟ್ಲಲ್ಲಿ ಅಂತ ಹೇಳಿದ್ರೆ, ಹೋಟ್ಲಲ್ಲಿ ತುಂಬ ಹೊತ್ತು ನಾವು ಅದನ್ನು ಸರ್ವ್ ಮಾಡಬೇಕಾಗತ್ತೆ, ಕೆಟ್ಟೋಗುತ್ತೆ ಜಾಸ್ತಿ ಟೈಮ್ ಇದ್ದರೆ. ಹಾಗಾಗಿ ನಾವು ಪ್ರತಿಯೊಂದು ಹದವಾಗಿ ಬೇಯಿಸುವಂಥದ್ದು, ಚೆನ್ನಾಗಿ ಬೇಯಿಸುವಂಥದ್ದು, ಯಾವುದೇ ಪದಾರ್ಥ ಕೆಡಬಾರ್ದು ಅಂತ ಹೇಳಿಬಿಟ್ಟು. ನಮ್ಮ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಯಿತು, ಗೋಲ್ಡನ್ ಫ್ರೈ ಆಯಿತು. ಇದಕ್ಕೆ ಒಂದು 3 ಚಮಚದಷ್ಟು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀವಿ. ಈಗಲೇ ಖಾರದ ಪುಡಿ ಏನಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಅಂದರೆ, ಇದು ಎಣ್ಣೆ ಜೊತೆಲಿ ಮಿಕ್ಸ್ ಆದರೆ ಒಳ್ಳೆ ಕಲರ್ ಕೊಡುತ್ತಿದ್ದು. ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀವಿ. ಪ್ರತಿ ಸಲ ನಮ್ಮ ವಿಡಿಯೋದಲ್ಲಿ ಒಂದು ಕೇಳೋ ಕ್ವಶನ್ ಏನು ಅಂದರೆ, ಗರಂ ಮಸಾಲ ತೋರಿಸಿ ಬಿರಿಯಾನಿಗೆ ಅಂತ ಹೇಳಿಬಿಟ್ಟು. ಇದಕ್ಕೆ ಯಾವುದೇ ಥರ ಗರಂ ಮಸಾಲ ಯೂಸ್ ಮಾಡ್ತಾ ಇಲ್ಲ ನಾವು. ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ಇದಕ್ಕೆ ಯಾವುದೇ ಥರ ಗರಂ ಮಸಾಲ ಬೇಡ. ಇದು ಫ್ರೈ ಆಯಿತು. 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದರಲ್ಲಿ ಸ್ವಲ್ಪ ಶುಂಠಿ ಪ್ರಮಾಣ ಜಾಸ್ತಿ ಇರಲಿ, ಬೆಳ್ಳುಳ್ಳಿ ಪ್ರಮಾಣ ಕಡಿಮೆ ಇರಲಿ. ಆಹಾ ಆಲ್ರೆಡಿ ಘಮ ಘಮ ಅಂತ ಇದೆ. ಈ ಟೈಮಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ, ಒಂದು 5-6 ಮೆಣಸಿನಕಾಯಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ನಾವು 300ರಿಂದ 400 ಗ್ರಾಮ್ ಅಷ್ಟು ಈರುಳ್ಳಿ ತೊಗೊಂಡಿದ್ದು. ಅಷ್ಟೇ ಟೊಮೆಟೊ ತೊಗೊಂಡಿದ್ದೀವಿ. 400 ಗ್ರಾಮ್ ಟೊಮೆಟೊ ಇದೆ. ಯಾವಾಗಲೂ ಈರುಳ್ಳಿ ಎಷ್ಟು ತೊಗೊಳ್ತೀರೋ ಟೊಮೆಟೊ ಕೂಡ ಅಷ್ಟೇ ತೊಗೊಬೇಕು. ಈ ಬಿರಿಯಾನಿಗೆ ಮಾತ್ರ. ನಾವೇನು ಮದುವೆ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕೀಗ. ಇದಕ್ಕೊಂದು 800 ml ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಯೂಶಲಾಗಿ ನಾವು ಕಲ್ಲುಪ್ಪು ಯೂಸ್ ಮಾಡ್ತೀವಿ. ಕಲ್ಲುಪ್ಪು ಅಳತೆ ಕರೆಕ್ಟಾಗಿರುತ್ತೆ. ನೋಡಿ, ಕಲರು ರೆಡ್ ಬಂತ. ಹಾಗೇನೆ ಇದು ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಬೇಕಿದು. ಈ ಬಿರಿಯಾನಿ ಅರ್ಜೆಂಟಾಗಿ ಮಾಡುವಂಥ ಬಿರಿಯಾನಿ ಅಲ್ಲ ಇದು. ಸಮಾಧಾನವಾಗಿ ಸಣ್ಣ ಉರಿಯಲ್ಲಿ ಮಾಡುವಂಥ ಬಿರಿಯಾನಿ ಇದು. ಸಿಮ್ಮಲ್ಲಿಟ್ಟರೆ ಈ ಥರ ಚೆನ್ನಾಗಿ ಬೇಯಬೇಕದು. ಬೆಂದು ಚೆನ್ನಾಗಿ ರಸ ಬಿಡಬೇಕು. ಒಂದು 10 ನಿಮಿಷ ಆಯಿತು, ಬೆಂದಿದೆ ಇದು. ಒಂದು 200 ml ಅಷ್ಟು ಮೊಸರು ಹಾಕ್ತಾಯಿದ್ವಿ. ಈ ಬಿರಿಯಾನಿಗೆ ಇದೇ ಟೇಸ್ಟು. ಇದರಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾ ಇಲ್ಲ. ಮೊಸರು ಮತ್ತು ಟೊಮೆಟೊ ಎರಡೇ ಯೂಸ್ ಮಾಡ್ತಾ ಇರೋದು. ಈ ಮೊಸರಿಂದ ಚಿಕನ್ ತುಂಬ ಸಾಫ್ಟಾಗಿ ಬರುತ್ತಿದ್ದು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. 1 kg ಬಿರಿಯಾನಿಗೆ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀವಿ. ನೀವು ಬೇಕಾದರೆ 1/4, 1/2 ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ತಾಯಿದ್ದೀವಿ. ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಒಂದು 5-10 ನಿಮಿಷದಲ್ಲಿ ಚಿಕನ್ ಬೆಂದೋಗುತ್ತಿದ್ದು. ಇಲ್ಲಿ 40% ಮಾತ್ರ ಚಿಕನ್ನು ಇದರಲ್ಲಿ ಬೇಯಬೇಕು. ಇನ್ನು 60% ರೈಸ್ ಹಾಕ್ತೀವಲ್ಲ ಆ ದಮ್ಮಲ್ಲಿ ಬೇಯಬೇಕು. ಆವಾಗಲೇ ಆ ಟೇಸ್ಟು, ಆ ಮಸಾಲೆ, ಆ ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿ ಹಿಡಿಯುವಂಥದ್ದು.
ಇವತ್ತು ಮಾಡ್ತಾ ಇದ್ದೀವಲ್ಲ ಈ ಸ್ಟೈಲಲ್ಲಿ ಮಾಡಿ ನೋಡಿ ನೀವು. ಉಪ್ಪು ಹುಳಿ ಖಾರ ಕರೆಕ್ಟಾಗಿರುತ್ತೆ. ಈ ಮಸಾಲೆ ರೆಡಿ ಆಗ್ತಾ ಇದೆ, ರೈಸ್ ರೆಡಿ ಮಾಡ್ಕೊಂಬಿಡೋಣ. ಒಂದು 3 ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ. 1 ಇಡಿಯಷ್ಟು ಉಪ್ಪು ಹಾಕಿದ್ದೀವಿ. 1 kg ಬಾಸ್ಮತಿ ರೈಸ್ ತೊಗೊಂಡಿದ್ದೀವಿ. ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡಿದ್ದೀವಿ. ಹಾಕ್ತಾಯಿದ್ದೀನಿ. ಚಿಕನ್ ಬೇಯ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಇದೆ. ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು, ಸ್ವಲ್ಪ. ಯಾಕೆಂದರೆ ವೈಟ್ ರೈಸ್ ಅಂದರೆ ಬಾಸ್ಮತಿ ರೈಸ್ ಮಿಕ್ಸ್ ಮಾಡ್ತೀವಲ್ಲ, ಆವಾಗ ಅದಕ್ಕೆ ಮ್ಯಾಚ್ ಆಗಬೇಕು. ಸ್ವಲ್ಪ ಇದು ಉಪ್ಪು ಜಾಸ್ತಿ ಇರಲಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಸ್ವಲ್ಪ ಬೇಯಲಿ. ಅಲ್ಲಿವರೆಗೂ ನಮ್ಮ ರೈಸ್ ರೆಡಿಯಾಗಿದೆಯಾ ನೋಡ್ಕೊಂಬರೋಣ. ರೈಸು ಬೇಗ ಬೆಂದೋಗುತ್ತೆ. ಕಾರಣ ಏನು ಅಂದರೆ ನಾವು ಆಲ್ರೆಡಿ 1 ಗಂಟೆ ಟೈಮು ನೆನೆಸಿಟ್ಟಿದ್ದೀವಿ. ಹಾರ್ಡಿರೋ ಅಕ್ಕಿ ಒಂಚೂರು ಸಾಫ್ಟ್ ಆಗಬೇಕಷ್ಟೇ. ಅದಾದಮೇಲೆ ನಾವೇನು ಮಾಡಬೇಕಂದ್ರೆ ಸೋಸ್ಕೊಂಡ್ಬಿಡ್ಬೇಕು. ಅದನ್ನು ಸೋಸ್ಕೊಂಡು ಆಮೇಲಿಂದ ಇದಕ್ಕೆ ಶಿಫ್ಟ್ ಮಾಡುವಂಥದ್ದು. ನೋಡಿ, ಹೀಗೆ ಕೈಯಲ್ಲಿ ತೊಗೊಂಡ್ರೆ ಮುರಿಬಾರ್ದಿದು. ತಿಂದು ನೋಡಿದಾಗ ಅದು ಸಾಫ್ಟ್ ಆಗಿರಬೇಕು. ಆಗಿದೆ, ಸಾಕು. ಇವಾಗ ಇದನ್ನು ನಾವು ಸೋಸ್ಕೊಂಡ್ಬಿಡೋಣ. ಈ ಥರ ಜಾಲರಿಯಲ್ಲಿ ರೈಸ್ನ ಸೋಸ್ಕೊಂಬಿಡಿ. ಒಂದು 5 ನಿಮಿಷ ಆಗಿದೆ. ಎಸ್, ಚಿಕನ್ ಹೇಗೆ ಬೆಂದಿದೆ ಅಂತ ಸ್ವಲ್ಪ ನೋಡ್ಕೊಂಬಿಡಿ. ಎಸ್, ಒಂದು 40% ಬೆಂದಿದೆ ಚಿಕನ್ನು. ಇವಾಗ ನಾವು ಇದ್ರ ಮೇಲ್ಗಡೆ ರೈಸ್ ಹಾಕ್ಕೊಬೇಕು. ಈ ರೈಸ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾವು ಹಾಗೆ ಆವಾಗಲೇ ಹೇಳಿರೋ ಪ್ರಕಾರ ಎಷ್ಟು ನೀವು ಸಿಮ್ಮಲ್ಲಿ ಇಟ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಸ್ವಲ್ಪ ನೀರು ಕಡಿಮೆ ಇದೆ, ಈ ರೈಸ್ಗೆ ಈಕ್ವಲ್ ಬರಬೇಕು. ಹಾಗಾಗಿ ಸ್ವಲ್ಪ ಅಕ್ಕಿ ಬೇಯಿಸ್ಕೊಂಡಿದ್ದು ನೀರಿತ್ತು ನಮ್ಮ ಹತ್ರ. ಅಕ್ಕಿ ಬೇಯಿಸ್ಕೊಂಡಿದ್ದು ನೀರನ್ನೇ ಹಾಕ್ಕೊಳ್ತಾ ಇದ್ದೀವಿ ನಾವು. ಕರೆಕ್ಟಾಗಿ ರೈಸ್ ಲೆವೆಲಲ್ಲಿ ಇರಬೇಕು. ನೋಡಿ, ಕರೆಕ್ಟಾಗಿದೆ ಇವಾಗ ರೈಸ್ ಲೆವೆಲಲ್ಲಿ. ನೋಡಿ, ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ವೆಯ್ಟ್ ಇಡ್ತಾ ಇದ್ದೀವಿ. ಆಗಲೇ ಅಕ್ಕಿ ಸೋಸ್ಕೊಂಡಿದ್ವಲ್ಲ, ಅದೇ ನೀರನ್ನು ಮೇಲೆ ಇಡ್ತಾ ಇದ್ದೀವಿ. ಸ್ವಲ್ಪ ಒಂದು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೈಡಿಂದ ಸ್ವಲ್ಪ ಹೊಗೆ ಬರುತ್ತೆ, ಆವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ಆವಾಗ ಒಂದು 2 ನಿಮಿಷ ಆದಮೇಲೆ ಈ ಥರ ಸ್ಟೀಮ್ ಹೊರಗಡೆ ಬರುತ್ತೆ. ಅದು ಹೊರಗಡೆ ಬಂದಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು 15 ನಿಮಿಷ ಇದೇ ದಮ್ಮಲ್ಲಿ ಹೀಗೆ ಇಟ್ಟಿದ್ರೆ ನಿಮ್ಮ ಮದುವೆ ಸ್ಟೈಲ್ ಬಿರಿಯಾನಿ ರೆಡಿ. 15 ನಿಮಿಷ ಆಗಿದೆ ನಾವು ದಮ್ಗಿಟ್ಟು. 15 ನಿಮಿಷಕ್ಕೆ ಆಗಿರುತ್ತೆ. ತೆಗೆದು ಓಪನ್ ಮಾಡೋಣವಾ? ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ನಾವು ಯಾವುದು ಕಲರ್ ಯೂಸ್ ಮಾಡಿಲ್ಲ, ನಾವು ಬರೀ ಖಾರದ ಪುಡಿ ಮಾತ್ರ ಯೂಸ್ ಮಾಡ್ಕೊಂಡು ಮಾಡಿರೋ ಅಂಥದ್ದು. ಚೆನ್ನಾಗಿ ಬಂದಿದೆ. ಮುಂಚೆನೇ ಹೇಳಿದ್ದು ರೆಡ್ ಕಲರ್ ಬಿರಿಯಾನಿ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು. ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀವಿ, ಹಾಗಾಗಿ ಇದು ಕೆಂಪಗೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ನೀರು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಹಾಕಿದ್ದೀವಿ, ಎಲ್ಲೂ ಮುದ್ದೆ ಆಗಿಲ್ಲ. ಅದು ಹಿಂಗೆ ಬರಬೇಕು ಬಿರಿಯಾನಿ ಅಂತ ಹೇಳಿದ್ರೆ. ಬಿರಿಯಾನಿ ಮುದ್ದೆ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಹೇಗಿದೆ ಬಿರಿಯಾನಿ? ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ? ನೀವು ಮಾಡಿ ಮನೆಯಲ್ಲಿ ಹೀಗೆ ಇರುತ್ತೆ. ಒಳ್ಳೆ ಘಮ ಘಮ ಅಂತ ಇದೆ. ಇದರಲ್ಲಿ ಯಾವುದೇ ಥರ ತುಪ್ಪ ಯೂಸ್ ಮಾಡಿಲ್ಲ. ನೋಡಿ, ಚಿಕನ್ ಪೀಸ್ ಎಲ್ಲೂ ಕಿತ್ಕೊಂಡು ಬಂದಿಲ್ಲ. ಏನಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪೀಸ್ ಕೆಳಗಡೆ ಇತ್ತು, ಮಸಾಲೆ ಜೊತೆಲಿತ್ತು, ಅದ್ರ ಮೇಲೆ ರೈಸ್ ಇತ್ತು. ನಾವೆಲ್ಲೂ ತಿರುಗಿಸಿಲ್ಲ, ದಮ್ಮಗೆ ಬಿಟ್ಟಿದ್ದು. ಹಾಗೆ ಸಣ್ಣ ಫ್ಲೇಮಲ್ಲಿ ಮಾಡಿದ್ದು ನಾವು. ಹಾಗಾಗಿ ಚಿಕನ್ ಹಾಗೇ ಇದೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಬೆಣ್ಣೆ ಥರ ಬೆಂದಿದೆ. ಚಿಕನ್ ಹೇಗೆ ಬೆಂದಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ನೋಡಿ ನೋಡಿ, ಹಾಗೆ ಓಪನ್ ಆಗೋಯ್ತು ನೋಡಿ ಎಲ್ಲ ಚಿಕನ್ ಎಲ್ಲ. ಹಾಗೇನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಜ್ಯೂಸಿ ಥರ ಇರಬೇಕದು. ಚಿಕನ್ ಜ್ಯೂಸಿ ಥರ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಈ ಥರ ದಮ್ಮಲ್ಲಿ ಬೇಯಿಸಿ ಜ್ಯೂಸಿಯಾಗಿ ಬರುತ್ತೆ, ಟೆಂಡರ್ ಆಗಿ ಬರುತ್ತೆ, ಸಾಫ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ. ನೋಡಿ ಹೇಗಿದೆ ನಮ್ಮ ಚಿಕನ್ ಇವತ್ತು. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ ಮಾಡಿಬಿಡ್ಲಾ? ಉಪ್ಪು ಖಾರ ಪರ್ಫೆಕ್ಟಾಗಿ ಹಿಡಿದಿದೆ. ಆಮೇಲೆ ಬೆಣ್ಣೆ ಥರ ಇದೆ ಚಿಕನ್ನು, ಅಷ್ಟು ಸಾಫ್ಟಾಗಿದೆ, ಬಟರ್ ಥರ. ನೋಡಿ, ಬೇರೆ ಪೀಸ್ ಇದು, ಲೆಗ್ ಪೀಸ್ ಅಲ್ಲ ಇದು. ಈ ಪೀಸ್ ಕೂಡ ಹೇಗೆ ಬೆಂದಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೀವು ಜ್ಯೂಸಿ ನೋಡ್ತಾ ಇದ್ದೀರಾ? ಹೀಗೆ ಇದು ಕೂಡ ಸಾಫ್ಟಾಗಿ ಬೆಂದಿದೆ. ಕೈಯಲ್ಲಿ ಮುರಿಯೋದಕ್ಕೆ ಬೆಣ್ಣೆ ಥರ ಇತ್ತು. ಹೇಗಿದೆ ಅಂತ ನೋಡೋಣ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವೇನು ಎಷ್ಟು ಪ್ರಮಾಣದಲ್ಲಿ ತೋರಿಸಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹಾಕಿ, ಹೇಗೆ ತೋರಿಸಿದ್ದೀವೋ ಹಾಗೆ ಮಾಡಿ, ಹೀಗೆ ಬರುತ್ತೆ. ಕೆಲವು ಸಲ ಹೇಳ್ತೀರಾ,
ಇಲ್ಲ ಸರ್ ಅದು ಹಾಗೆ ಬರಲಿಲ್ಲ ಹೀಗೆ ಬರಲಿಲ್ಲ ಅಂತ ಹೇಳ್ತೀರಾ. ಎಲ್ಲೋ ಒಂದು ಕಡೆ ನೀವು ಮಾಡೋ ಮೆಥಡ್ ಮಿಸ್ ಆಗಿರುತ್ತೆ. ನಾವು ತೋರಿಸಿದ ಯಾವ ಥರ ತೋರಿಸಿರ್ತೀವಿ ಹಾಗೆ ಮಾಡಿ ಚೆನ್ನಾಗಿ ಬಂದೇ ಬರುತ್ತೆ. ನೋಡಿ ರೈಸ್ ಕೂಡ ಎಷ್ಟು ಉದುರಾಗಿದೆ ಗೊತ್ತಾಗ್ತಾ ಇದೆಯಾ ನಿಮಗೆ? ಸೊ ಇದೇನೆ ನಾವು ಹೇಳಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಉದುರು ಹೂವು ಥರ ಇದೆ ನೋಡಿ. ಟೇಸ್ಟ್ ಮಾಡಿ ನೋಡೋಣವಾ? ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ. ಇದಕ್ಕೆ ತುಪ್ಪ ಏನೂ ಬೇಕಾಗಿಲ್ಲ. ಆಲ್ರೆಡಿ ಬಾಸ್ಮತಿ ರೈಸ್ ಅಂದ್ರೇ ಹೆವಿ ಅಂತ ಅಂದ್ಕೊಳ್ತೀರಾ, ಹೆವಿ ಅಂತ ಫೀಲ್ ಆಗುತ್ತೆ ಅದು. ಅದ್ರ ಜೊತೆಲಿ ತುಪ್ಪ ಕೂಡ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅದು. ನಾವು ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟಕ್ಕೇ ಸಾಕಪ್ಪ ಅಂತ ಅನಿಸುತ್ತೆ. ನಾವು ತುಪ್ಪ ಎಲ್ಲ ಬಳಸಿಲ್ಲ, ಭಾರಿ ಚೆನ್ನಾಗಿ ಬಂದಿದೆ. ಇದನ್ನು ಹಾಗೆ ಹೇಳೋದಿಲ್ಲ, ನೀವು ಇಷ್ಟು ತಿನ್ನೋ ಜಾಗದಲ್ಲಿ ಇಷ್ಟು ತಿಂತೀರಾ, ಗ್ಯಾರಂಟಿ ನನ್ನ ಚಾಲೆಂಜ್ ಇದು. ಇದ್ರ ಜೊತೆಗೆ ಒಂದೊಳ್ಳೆ ಮೊಸರು ಬಜ್ಜಿ ಇದ್ದರೆ ಸಾಕು. ನೋಡಿ ಒಳ್ಳೆ ಮೊಸರು ಬಜ್ಜಿ ಮಾಡಿದ್ದೀವಿ ಇವತ್ತು. ಹಿಂಗೆ ಗಟ್ಟಿಯಾಗಿರಬೇಕು ಮೊಸರು ಬಜ್ಜಿ. ಇದ್ರ ಜೊತೆಗೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಸೂಪರ್, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ವಿಷಯ, ಬಿರಿಯಾನಿ ಮಾಡಿಕೊಂಡು ಮನೇಲಿ ಟೇಸ್ಟ್ ಆಗಿದೆ ಅಂತ ಚೆನ್ನಾಗಿ ಅಂತ ಎಲ್ಲರೂ ಹೇಳಿದ್ಮೇಲೆ ನನಗೊಂದು ಫೋಟೋ ತೆಗೆದು ನಮ್ಮ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ದಯವಿಟ್ಟು ನಿಮ್ಮ ಫೋಟೋ ಜೊತೆಗೆ ಬಿರಿಯಾನಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಅದರಿಂದ ಭಾರಿ ಖುಷಿಯಾಗುತ್ತೆ, 4 ಜನಕ್ಕೂ ಗೊತ್ತಾಗುತ್ತೆ ಹೇಗಿದೆ ಬಿರಿಯಾನಿ ಅಂತ ಹೇಳಿಬಿಟ್ಟು. ಯೂಶಲ್ ಆಗಿ ಗ್ರೀನ್ ಕಲರ್ ಬಿರಿಯಾನಿ ಎಲ್ಲ ಕಡೆ ತಿಂದಿರ್ತೀರ ನೀವು, ಎಲ್ಲೋದ್ರೂ ನಿಮಗೆ ಗ್ರೀನ್ ಕಲರೇನೆ. ಸೊ ಈ ಥರನೂ ಒಂದು ಅಥೆಂಟಿಕ್ ಬಿರಿಯಾನಿನ ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ. ಮತ್ತು ಮುಂದಿನ ಭೇಟಿ ಮುಂದಿನ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.